ಕಾಡಿನಲ್ಲಿ ಆ ಕಾಲದಿಂದನೇ ನಮ್ಮ ಅವ್ವ ಅಪ್ಪ ಕಾಲದಿಂದನೇ ನಮ್ಮ ಗಿರಿಜನರು ಮುಂದೆ ಬಂದುಬಿಡ್ತಾರೆ ಅಂತೇಳಿ ಆ ಕಾಲದಿಂದನೇ ಆ ಕೊಡಗರು ನಮ್ಮ ಅವ್ವ ಅಜ್ಜ ಕಾಲದಿಂದನೇ ಅವ್ರನ್ನ ಎದುರಿಸಿ ಬೆದರಿಸಿ ಅವ್ರಿಗಿದ್ದ ಜಮೀನುಗಳನ್ನೆಲ್ಲ ಕಿತ್ಕೊಂಡು ಬುದ್ಧಿ ಇಲ್ಲ ನಮ್ಮ ಗಿರಿಜನರಿಗೆ. ಅವರು ಹೇಳ್ದಂಗೆ ಇವ್ರು ಕುಣ್ಕೊಂಡ್ರು, ಅವರೆಲ್ಲ ಅದನ್ನು ವಹಿಸ್ಕೊಂಡ್ರು. ಈಗ ನಮ್ಮ ಅಪ್ಪಂದಿರು ಅಮ್ಮಂದಿರು ನಮಗೆ ಕೊಡೋಕ್ಕೆ ಒಂದು ಜಮೀನಿಲ್ಲ, ಯಾವುದೂ ಇಲ್ಲ. ನಾವು ಈಗ ಅದೇ ಪರಿಸ್ಥಿತಿಲಿ ಅದೇ ಆ ಕೊಡಗರಿಗೆಲ್ಲ ಅವರು ಹಡದ ಮಕ್ಕಳಿಗೆ ಕೊಟ್ಟು ಹೋಗೋಕ್ಕೆ ಭೂಮಿ ಇದೆ. ಈಗ ನಿಮ್ಮ ಅಪ್ಪ ಅಮ್ಮದಿರು ಭೂಮಿ ಮಾಡಿದ್ರಿಂದ ಕಾಡೊಂದನ್ನು ಓಡಿಸಿದ್ರಿಂದ ನಿಮಗೆ ಹಡದ ಮಕ್ಕಳಿಗೆ ಕೊಟ್ಟು ಹೋಗೋಕೆ ಏನಿಲ್ಲ, ಏನೂ ಇಲ್ಲ. ಕೂಲಿ ಮಾಡಿ ನೀರಿಂದ ಮಕ್ಕಳನ್ನ ಹಡದ್ಬಿಟ್ಟು ಬಿಟ್ಟು ಹೋಗ್ಬೇಕು ನಾವು. ಹೋದರೆ ನಮಗೆ ಅವತ್ತು ಉಪವಾಸ. ಅದು ಇರೋ ಅನ್ಯಾಯ ಅಲ್ವಾ? ಓಕೆ. ಈ ಸಮಾನತೆ ಬಗ್ಗೆ ಏನು ಹೇಳಿದ್ರಲ್ಲ, ಏನು ಅವ್ರವ್ರು ಮಾಡ್ಕೊಂಡ್ರೆ ಆಟನ ಅದು? ಏನು ಸರ್? ಸಮಾನತೆ ಬಗ್ಗೆ ಹೇಳಿದ್ರಲ್ಲ, ಎಲ್ಲರೂ ಸಮಾನರಯ್ಯ, ಆದರೆ ಇವರು ನಮ್ಮನ್ನು ಮೇಲೆ ಕೀಳು ಮಾಡ್ತಾರಲ್ಲ, ಯಾಕೆ? ಅದೇ ನಾವೇ ಮೇಲಾಗಬೇಕು. ಅವರು ಕೂಲಿ ಮಾಡೋರು ಕೂಲಿ ಮಾಡಿಕೊಂಡೇ ಇರಲಿ, ಕೆಳಮಟ್ಟದಲ್ಲೇ ಇರಲಿ. ನಾವು ಮೇಲ್ಮಟ್ಟಕ್ಕೆ ಬಂದುಬಿಟ್ರೆ ನಮ್ಮನ್ನ ಅವರು ಮೆಟ್ಟಿ ತುಳ್ಕೊಂಡು ತುಂಡಾಡ್ಬಿಡ್ತಾರೆ. ಅದಕ್ಕೆ ಅವರು ಅಲ್ಲೇ ಇರಲಿ ಅಂತಾರೆ. ಹೌದಾ? ಮೇಲೆ ನಡೆಯೋಣ, ಅವ್ರ ಕೆಳಗೆ ಅದೇ ಮೇಲೆ ಕೀಳು ಅನ್ನೋದು ಯಾವುದೂ ಇಲ್ಲ, ಇವ್ರು ಮಾಡ್ಕೊಂಡಿರೋದು. ಅವ್ರು ಮಾಡ್ಕೊಂಡಿರೋದು. ಈಗಂತಂದ್ರೆ ಸರ್ಕಾರ ಅದನ್ನೆಲ್ಲ ಕಂಡಿಡ್ದು ಈಗ ಸೀರೆ ಉಟ್ಕೊಳ್ಳೋಕೆ ಅವ್ರು ಉಟ್ಟಂಗೆ ನಾವು ಉಡ್ಬೋದು. ಮೊದಲ ಕಾಲದಲ್ಲಿ ನಮ್ಮ ಅವ್ವ ಅಪ್ಪನ ಕಾಲದಲ್ಲಿ ಒಳ್ಳೆ ಬಟ್ಟೆ ಹಾಕ್ಬಾರ್ದಂತೆ, ತಲೆ ಬಚ್ಕೋಬಾರ್ದಂತೆ, ಸ್ಟೈಲ್ ಮಾಡ್ಕೋಬಾರ್ದಂತೆ, ಇದು ತಲೆ ಕ್ರಾಪ್ ಮಾಡಿಸ್ಕೋಬಾರ್ದಂತೆ, ಹಂಗೆಲ್ಲ ಮಾಡ್ತಿದ್ರಂತೆ. ಈಗ ಹಾಗೆಲ್ಲ ಇಲ್ಲ, ನಡೆಯಲ್ಲ. ಈಗ ಸಮಾನತೆ. ಅವರು ಶ್ರೀಮಂತರು ಬಡವರು ಎಲ್ಲ ಒಂದೇ ಸಮಾನೆ. ಓಕೆ, ಒಂದೇ ಓಟು ಒಂದೇ ಬೆಲೆ. ಈಗ ಮನುಷ್ಯರಿಗೆಲ್ಲ ಒಂದೇ ಬೆಲೆ ಇರಬೇಕು, ಚೌಕಾಶಿ ಇರಬಾರ್ದು, ಮೇಲೆ ಕೀಳು ಇರಬಾರ್ದು. ವೆರಿ ಗುಡ್. ಇಲ್ಲ, ಒಂದೇ ಓಟು ಅವ್ರಿಗೆ ಹಾಕೋದು ಅಲ್ವಾ? ಹಂಗಿರುವಾಗ ಒಂದೇ ಓಟು ಒಂದೇ ಬೆಲೆ. ಸೊ ಮನುಷ್ಯನಿಗೂ ಅದೇ ಬೆಲೆ ಇರಬೇಕು. ನಮ್ಮನ್ನು ಹಂಗೆ ಕಂಡಿದ್ದು ಒಂದಾಗೆ ಇರಬೇಕು. ಒಂದಾಗೇನೆ ಅಣ್ಣ ತಮ್ಮನಾಗ ನಾವೆಲ್ಲ ಒಂದಾಗೆ ಇರಬೇಕು. ಒಂದೇ ಓಟ್ ತಗೋತೀವಿ ತಾನೆ. ಅವ್ರು ಬಡವರು ಒಂದು ಓಟೆ ಹಾಕ್ತಾರೆ, ಬಲ್ಗಾರರು ಒಂದೇ ಓಟ್ ಹಾಕ್ತಾರೆ. ಅವರು ಒಂದು ಚೇರ್ ಮೇಲೆ ಕೂರ್ಬೋದಂತೆ, ನಾವ್ ಯಾಕೆ ಕೂತ್ಕೊಳ್ಳೋದು? ನಾವು ಚೇರ್ ಮೇಲೆ ಕೂರ್ಬಾರ್ದಂತೆ ಆಗ ಆ ಕಾಲದಲ್ಲಿ. ಈಗ ಹಂಗಿಲ್ಲ. ಬಸ್ಸಿಗೆ ಹತ್ತಿದ್ರೆ ಆ ಸೀಟ್ ಮೇಲೆ ಕೂರ್ಬಾರ್ದಂತೆ. ನಾವು ಅವ್ರು ತಿರುಗಾಡೋ ದಾರಿಲಿ ಕೂರ್ಬೇಕಂತೆ, ನೆಲದಲ್ಲಿ. ಹಂಗೆಲ್ಲ ಇತ್ತಂತೆ ಆ ಕಾಲದಲ್ಲಿ. ಈಗ ಕಾಲ ಬದಲಾಗಿದೆ. ಹಂಗೆಲ್ಲ ಈಗ ಅವನು ಎಷ್ಟೇ ಶ್ರೀಮಂತ ಆಗಿರ್ಲಿ, ಅವನು ಎಷ್ಟೇ ಹಣವಂತ ಆಗಿರ್ಲಿ, ಅವನಿಗೆ ಒತ್ಕೊಂಡು ಕುತ್ಕೊಂಡು ಬರೋ ಹಕ್ಕಿದೆ. ಅದು ನೋಡಿ, ಸಂವಿಧಾನ ಕೊಟ್ಟಿರೋ ಶಕ್ತಿ ಅದು ನಮಗೆ ಅಲ್ವಾ? ಎಲ್ಲರೂ ಸಮಾನರು ಈ ದೇಶದಲ್ಲಿ ಎಲ್ಲ ಸಮಾಜ ಇರೋದು ಅಂತ. ಮೇಲೆ ಯಾರು ಇಲ್ಲ, ಎಲ್ಲ ಒಂದೇ ಸಮಾನ. ಇದೇ ರೀತಿ ಆಸ್ತಿಯಲ್ಲೂ ಸಮಾನತೆ ಬಂದ್ಬಿಟ್ರೆ ಒಳ್ಳೇದಲ್ವಾ? ಈಗ ಹೋಟೆಲ್ ಹೆಂಗೆ ಸಮಾನತೆ ಇದೆ, ಹಂಗೆ ಆಸ್ತಿಲೂ ಸಮಾನತೆ ಬರಬೇಕು. ಈಗ ರೈತರಿಗೆಲ್ಲ ಪಿತರಾಜ್ಯ ಆಸ್ತಿಗಳಿದೆ, ಟೌನ್ನವ್ರಿಗೆಲ್ಲ ಪಿತರಾಜ್ಯ ಆಸ್ತಿಗಳಿದೆ. ನಮ್ಮ ಆದಿವಾಸಿಗಳಿಗೆ ನಮ್ಮ ಹಿರಿಯರ ಕಾಡನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಅಲ್ವಾ? ಅದೇ ನಾವು ಹೇಳೋಂಗೆ ನಮ್ಮ ಹಿರಿಕರು ಕೊಟ್ಟೋಗಿರೋ ಕಾಡು ಇವ್ರೇನು ಕಟ್ಟಿ ಬೆಳೆಸಿದ್ದಲ್ಲ, ನೆಟ್ಟು ಬೆಳೆಸಿದ್ದಲ್ಲ ಕಾಡು. ಅದೇ ನಮ್ಮ ಭಾಷೆಯಲ್ಲಿ ಹೇಳ್ತಾರಲ್ಲ, ಈ ಕಾಡನ್ನು ನಂಗ ಸರ್ಕಾರ ಈ ಕಾಡನ್ನು ನೆಟ್ಟು ಬೆಳೆಸಿಲೆ, ನಂಗ ಹಿರಿಯರು ಈ ಕಾಡನ್ನು ನೆಟ್ಟು ಬೆಳೆಸಿದ್ದು ಅಂತ ಹೇಳ್ತಾರಲ್ವಾ? ಓಕೆ, ಗುಡ್. ನಿಂಗಪ್ಪ ಅಲ್ಲ ಬೆಳೆಸಿದ್ದು, ನಂಗೆ ಅದ್ರ ನಂಗೆ ಅಪ್ಪದಿದ್ದು ಬೆಳೆಸಿದ್ದು, ನಂಗೆ ತಾತಗಾರರು ಬೆಳೆಸಿದ್ದು. ಅಂದ ಕಾಡು ನಂಗದು, ನಿಂಗಪ್ಪ ಕಾಡಲ್ಲ ಅದು, ನಮ್ಮ ತಾತಿರ ಕಾಡದು, ನಮ್ಮ ಕಾಡು ನಮ್ಮದು. ನಿಂಗೆ ಎಪ್ಪದು ನಿಂಗಪ್ಪ ನಿಂಗಮ್ಮ ಸಂಪಾದನೆ చేసింಗ ಅప్పుడే ನಿಂಗೆ ಪಲ್ಲೆ ಬೂಡು ನಿಂದು. ಈಗ ಕಾಡು ನಂಗದು. ಈ ಜನಕ್ಕೆ ಕಾಡೇ ಬೇಕೇ ಬೇಕು ಅಂತ ಅಂದರೆ ಈಗ ಹಳ್ಳಿಗಳಲ್ಲಿ ನಗರಗಳಲ್ಲಿ ಬೆಳೆಸ್ಕೊಳ್ಳಿ ಹೆಚ್ಚು ಮರಗಳನ್ನ, ಬೆಳೆಸ್ಕೊಳ್ಳಿ. ಮನೆ ಮುಗ್ಲಲ್ಲೇ ಮನೆಯಲ್ಲಿ ಒಂದೊಂದು ಇದು ಸಾಕೊಳ್ಳಿ, ಪ್ರಾಣಿಗಳ ಸಾಕೊಳ್ಳಿ, ಒಂದೊಂದು ಊರಿಗೂ ಒಂದೊಂದು ಕಾಡು ಮಾಡಲಿ ಅಲ್ವಾ? ಅದು ಯಾಕೆ ಇರೋ ಕಾಡನ್ನೇ ಮಾತ್ರ ಕಾಡು ಅಂತ ನೋಡೋದು? ಈ ಬಾಕಿ ಕಡೆ ಎಲ್ಲ ಕಾಡು ಬೆಳೆಸ್ಲಿ. ಒಂದು ಆನೆ ತಂದು ಮನೆ ಬಿಟ್ಕೊಳ್ಳಿ. ಯಾರು ಬಿಟ್ಕ ಬೇಡ ಅಂತಾರೆ? ಅವ್ರ ಊರಲ್ಲಿ ಒಂದು ಕಾಡು ಮಾಡಿ ಅಲ್ಲಿ ಆನೆ ಹಾಕೊಳ್ಳಿ. ಜನರು ಈಗ ಇದು ಕಾಡಿಂದ ಸೌದೆ ತರಬಾರ್ದಂತೆ,
ಕಾಡೊಳಗೆ ಹೋಗ್ಬಾರ್ದಂತೆ. ಹುಲಿ ತಂದು ಸಾಕೋದು, ಆನೆ ತಂದು ಸಾಕೋದು, ಹೆಬ್ಬಾವು ತಂದು ಸಾಕೋದು. ಆಗ ನಾವು ಇವ್ರಿಗಾದ್ರೂ ಹಣ ಅದೇ ಕಾಸದೆ, ಇವ್ರಿಗೆ ಕರೆಂಟಲ್ಲೂ ಮಾಡ್ಕೋಬೋದು, ಗ್ಯಾಸ್ ತಗೋಬೋದು, ಅಡಿಗೆ ಅವರು ಹೆಂಗ್ ಬೇಕಾದ್ರು ಮಾಡ್ಬೋದು. ನಮಗೆ ಗ್ಯಾಸ್ ತಗೋತೀವಿ, ಆ ಗ್ಯಾಸ್ ಖಾಲಿ ಆಗ್ಬಿಟ್ರೆ ದುಡ್ಡಿಲ್ಲ, ಕೂಲಿ ಮಾಡಿದ್ರೆ ದುಡ್ಡು. ಆಗ ನಾವು ಎಂತರಲ್ಲಿ ಅಡಿಗೆ ಮಾಡಬೇಕು, ಸೌದೆಲ್ಲೇ ಮಾಡಬೇಕು, ಒಲೆಯಲ್ಲಿ. ಸೌದೆನೂ ತೆಗಿಕೆ ಬಿಡ್ಮೇಲೆ ನಾವು ಮಣ್ಣು ತಿನ್ನಕ್ಕಾಗಿ ಸರ್. ಹೌದಾ, ನಾವು ಮನುಷ್ಯರಲ್ವಾ? ಮನುಷ್ಯರಲ್ವಾ? ಮತ್ತೆ ಹೆಂಗೆ ಬದುಕಬೇಕು ನಾವು? ಅದೇನೆ ಇದು ಸರ್ಕಾರಕ್ಕೆ ಆಳೋರ್ಗೆ ಅರ್ಥ ಆಗೋದಿಲ್ವಾ? ಅದು ಅರ್ಥ ಆಗೋದಿಲ್ಲ ಸರ್ಕಾರಕ್ಕೆ ಅಂದರೆ ಶ್ರೀಮಂತರೇ ಅವ್ರಿಗೆ ಮನ್ಸರು. ಅದೇ ಒಂದು ಹಾಡಿದೆ, ಆಳೋರ್ಗೆ ಗೊತ್ತು ಕಾಣಿ ನಂಗೆ ಬದುಕು, ನಂಗೆ ಕಾಡೋ ಸೊಬಗಿನ ಖುಷಿ ಬದುಕು ಅಂತ. ನಂಗೆ ಕಾಡಲ್ಲಿ ಹೇಗೆ ಖುಷಿಯಾಗಿರ್ತೀವಿ ಅಂತ ಹೇಳಿದ್ರೆ ಅರ್ಥ ಆಗ್ತಲೇ ಓಕೆ ಅಲ್ವಾ? ಆಳೋರ್ಗೆ ಗೊತ್ತು ಕಾಣಿ ನಂಗೆ ಬದುಕು, ನಂಗೆ ಕಾಡೋ ಸೊಬಗಿನ ಖುಷಿ ಬದುಕು, ಅದು ಅರ್ಥ ಆಗ್ತಾನೆ ಇಲ್ಲ. ಇವರು ವನ್ಯಜೀವಿ ಹೆಸರು ಹೇಳಿಬಿಟ್ಟು ನಮ್ಮನ್ನು ಏನೋ ಒಂಥರ ಪ್ರದೇಶಗಳಾಗಿ ಮಾಡ್ತಾಯಿದ್ದಾರೆ, ನಮಗೆ ದಿಕ್ಕಿಲ್ದಂಗೆ ಮಾಡ್ತಾಯಿದ್ದಾರೆ. ಸೊ ನ್ಯಾಯ ಕೊಡೋಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ. ಹೈಕೋರ್ಟ್ ಆದೇಶನೂ ಕೂಡ ಅವರು ಪಾಲಿಸ್ತಾ ಇಲ್ಲ. ಸೊ ಈ ಬದುಕಿಗೆ ಅವ್ರು ಯಾಕೆ ಸರ್ಕಾರ ಮಾಡಬೇಕು? ಯಾರ ಕಿತ್ತಕ್ಕೋಸ್ಕರ ಸರ್ಕಾರ ಇದೆ? ಹೈಕೋರ್ಟ್ ಆದೇಶ ಮಾಡಿದ್ರು 10 ವರ್ಷದಿಂದ ಇವರು ಜಾರಿಗೊಳಿಸಿ ಆದಿವಾಸಿಗಳು ಬದುಕು ಕಟ್ಕೊಡೋಕ್ಕೆ ತಯಾರಿಲ್ಲ ಅಂತ ಅಂದರೆ ಇನ್ಯಾತಕ್ಕೋಸ್ಕರ ಸರ್ಕಾರ ಇದೆ? ಸರ್ಕಾರ ಅಂದರೆ ಶ್ರೀಮಂತನಿಗೂ ಬೇಕು, ಬಡವರಿಗೂ ಬೇಕು, ಅತಿ ಬಡವರಿಗೂ ಬೇಕು, ಎಲ್ಲರಿಗೂ ಬೇಕು. ಇದು ಒಂದೇ ಕಡೆ ಗಮನ ಕೊಟ್ಕೊಂಡು ಹೋದರೆ ಅದು ಸರ್ಕಾರ ಅಲ್ವೇ ಅಲ್ಲ. ಎಕ್ಸಾಕ್ಟ್ಲಿ, ಕರೆಕ್ಟಾಗಿ ಹೇಳಿದಿರಿ ನೀವು, ಕರೆಕ್ಟಾಗಿ ಹೇಳಿದಿರಿ. ಧನ್ಯವಾದಗಳು. ಸೊ ನೀವು ತಾಯಂದಿರು ಹೀಗೆ ನಿಮ್ಮ ಹಕ್ಕನ್ನು ಪ್ರತಿಪಾದಿಸ್ತಾ ಇರಿ. ನಿಮ್ಮ ಚಿಕ್ಕ ಮಕ್ಕಳಿಗೆ ಕೂಡ ನಿಮ್ಮ ಹಿರಿಯರಲ್ಲಿ ಏನು ಆಸ್ತಿ ಇತ್ತು ಅದನ್ನೆಲ್ಲವನ್ನು, ಜ್ಞಾನ ಏನಿತ್ತು ಅದನ್ನೆಲ್ಲವನ್ನು ನಿಮ್ಮ ಈ ಮುಂದಿನ ಪೀಳಿಗೆ ಇದೆಯಲ್ಲ ಅದಕ್ಕೆಲ್ಲ ಹೇಳಿಕೊಡಿ. ನಿಮ್ಮ ಪರಂಪರೆಯ ಜ್ಞಾನ, ನಿಮ್ಮ ಶಕ್ತಿ, ನಿಮ್ಮ ಆಸ್ತಿ ಎಲ್ಲವೂ ನಿಮಗೆ ದಕ್ಕಲಿ. ನೀವು ಸ್ವಾಭಿಮಾನದಿಂದ, ಗೌರವದಿಂದ ಮತ್ತು ಈ ಹಿರಿಯ ಸಮುದಾಯವಾಗಿ, ಆದಿವಾಸಿ ಸಮುದಾಯವಾಗಿ ಬಾಳಲಿ ಅಂತ ಹರಿಸೋಣ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನಮಸ್ಕಾರ.